ಮುಂದಕ್ಕೆ ಬಂದು ಜನರಿಗೆ ಎಚ್ಚರಿಕೆ ಕೊಡೋದೇನೋ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೆ ಇನ್ನು ಮುಂದಕ್ಕೆ ಹೋಗಬಾರ್ದು. ಕಿಯಾ ಕಂಪನಿದ ಯಾವುದೇ ಕಾರ್ ವೆಹಿಕಲ್ಗಳ ನೀವು ಪರ್ಚೇಸ್ ಮಾಡಬೇಡಿ ಅಂತ ಹೇಳೋದು. ಸೀನಿಯರ್ ಲಾಯರ್ಸ್ ನಮ್ಮ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ರು. ಶೋರೂಮ್ ಸಿಬ್ಬಂದಿ ಮಾಡಿದ ಅವಾಂತರ. ನಾಗಶಾಂತಿ ಕಿಯಾ ಶೋರೂಮ್ ಸಿಬ್ಬಂದಿ ಮೇಲೆ ನವನಗರ ಠಾಣೆಯಲ್ಲಿ ದೂರು ದಾಖಲು. ಈಗ ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ಪಾರ್ಟ್ 2 ವಿಡಿಯೋ. ಇದಕ್ಕಿಂತ ಮುಂಚೆ ಪಾರ್ಟ್ 1 ವಿಡಿಯೋ ಬಂದಿತ್ತು, ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಇದು ಆ ವಿಡಿಯೋದು ಕಂಟಿನ್ಯೂ, ಪಾರ್ಟ್ 2 ವಿಡಿಯೋ. ಇದಾದಮೇಲೆ ನಿಮಗೆ ನಿಜವಾದ ತೊಂದರೆ ಆಗೋದು ಏನು ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏನಾಗುತ್ತೆ ಅಂದರೆ, ನೀವು ಗಾಡಿನ ಡೆಲಿವರಿ ತೊಗೊಳಕ್ಕೆ ಹೋಗ್ತೀರಾ, ನೀವು ಗಾಡಿ ನೋಡ್ತೀರಾ, ನಿಮ್ಗೆ ಅನಿಸುತ್ತೆ ಯಾಕೋ ಗಾಡಿಲಿ ಒಂದು ಸ್ವಲ್ಪ ತೊಂದರೆ ಇದೆಯಲ್ಲ, ಅಥವಾ ಐಟಮ್ಗಳು ಯಾಕೋ ಮಿಸ್ ಮ್ಯಾಚ್ ಆಗ್ತಿದೆಯಲ್ಲ ಅಂತ ಅನಿಸುತ್ತೆ. ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಶೋರೂಮ್ಗಳಲ್ಲಿ ಒರಿಜಿನಲ್ ಐಟಮ್ಗಳನ್ನ ರೀಪ್ಲೇಸ್ ಮಾಡ್ತಾರೆ. ಉದಾಹರಣೆಗೆ ನನಗೆ ಆಗಿತ್ತು. ಏನಾಗಿತ್ತು ಅಂದರೆ, ಕಂಪ್ನಿಯಿಂದ ಒಂದು ಒರಿಜಿನಲ್ ಟೈರ್ ಬಂದಿರುತ್ತೆ, ಅದನ್ನು ಶೋರೂಮ್ ಅವ್ರು ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡಿಬಿಟ್ಟು ಲೋ ಕ್ವಾಲಿಟಿ ಟೈರ್ಗಳನ್ನ ಹಾಕ್ತಾರೆ. ಉದಾಹರಣೆಗೆ ನಿಮಗೆ ಪ್ರತಿ ಟೈರ್ಗೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಅಂದರೆ ನೀವು ಯಾವುದೇ ಟೈರ್ ತೊಗೊಳ್ಳಿ, ಮ್ಯಾನುಫ್ಯಾಕ್ಚರ್ ಆಗಿದ್ದ ಡೇಟ್ಗಿಂತ 5 ವರ್ಷದ ತನಕ ಮಾತ್ರ ಆ ಟೈರ್ನ ನಾವು ಯೂಸ್ ಮಾಡ್ಬೋದು. ಉದಾಹರಣೆಗೆ ಒಂದು ಟೈರು ಈ ತಿಂಗಳು ಅಂದರೆ ಮೇ ತಿಂಗಳು 2026 ಮ್ಯಾನುಫ್ಯಾಕ್ಚರ್ ಆಗಿದೆ ಅಂದರೆ, ಅದನ್ನು ನಾವು 2031 ಏಪ್ರಿಲ್ ತನಕ ಮಾತ್ರ ಯೂಸ್ ಮಾಡ್ಬೋದು. ಅದಾದಮೇಲಿಂದ ಯೂಸ್ ಮಾಡ್ತೀನಿ ಅಂತ ಹೋದರೆ ಟೈರ್ಗಳಲ್ಲಿ ಬೆರುಕು ಬಿಡೋಕ್ಕೆ ಶುರು ಆಗುತ್ತೆ, ಆಮೇಲಿಂದ ಪಂಚರ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ, ಮತ್ತು ಗಾಳಿ ಕೂಡ ನಿಲ್ಲೋದಿಲ್ಲ. ಈ ರೀತಿ ತೊಂದರೆಗಳಾಗಕ್ಕೆ ಶುರು ಆಗುತ್ತೆ. ಹಳೆ ಟೈರ್ ಆಯ್ತಾ ಟೈರ್ಗಳು ಅದರ ಸ್ಟ್ರೆಂತ್ನ ಕಳ್ಕೊಳ್ಳುತ್ತೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಶೋರೂಮ್ ಅವರು ಹಳೆ ಟೈರ್ಗಳು ಅಂದರೆ 3 ವರ್ಷ 4 ವರ್ಷ ಹಳೆ ಟೈರ್ಗಳನ್ನ ತೊಗೊಬರ್ತಾರೆ ಕಮ್ಮಿ ರೇಟ್ಗೆ. 1,500 ರೂಪಾಯಿ ತಂದರೆ ಅಂಥ ಟೈರ್ಗಳು 1,000ಕ್ಕೆ ಸಿಗುತ್ತೆ, ಅದನ್ನು ತೊಗೊಬರ್ತಾರೆ. ಅವ್ರೇನು ಮಾಡ್ತಾರೆ, 2,000 ರೂಪಾಯಿದು ಒರಿಜಿನಲ್ಲು ಬೆಸ್ಟ್ ಕ್ವಾಲಿಟಿ, ಕಂಪ್ನಿಯವ್ರು ಯಾವತ್ತೂ ಅಷ್ಟೇ ಅರ್ಥ ಮಾಡ್ಕೊಳ್ಳಿ, ಬೆಸ್ಟ್ ಕ್ವಾಲಿಟಿ ಇರುವಂಥ ಟೈರ್ಗಳನ್ನೇ ಹಾಕೋದು. ಆ ಟೈರ್ಗಳನ್ನ 1,000 ರೂಪಾಯಿ ಟೈರ್ ಜೊತೆ ಎಕ್ಸ್ಚೇಂಜ್ ಮಾಡ್ತಾರೆ. ನೀವೊಂದು 10,000 15,000 ಕಿಲೋಮೀಟ್ರ್ ಓಡಿಸ್ತಿದ್ದಂಗೆ ಟೈರು ಹಾಳಾಗುತ್ತೆ. ನೀವು ವಾಪಸ್ ಶೋರೂಮ್ಗೆ ಹೋಗ್ತೀರಾ, ಅವ್ರ ಹತ್ರ ಕೇಳ್ತೀರಾ, ಸರ್ ಟೈರ್ ಎಕ್ಸ್ಚೇಂಜ್ ಮಾಡಿ ಅಂತ. ಅವ್ರು ಏನು ಮಾಡ್ತಾರೆ, ನಿಮ್ಮದೇ ಟೈರ್ನ ನಿಮಗೆ ಹಾಕಿ 2,000 ರೂಪಾಯಿ ಇಸ್ಕೊಂಡು ಅದರಲ್ಲಿ 1,000 ರೂಪಾಯಿ ಲಾಭ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾದಂಥ ಒರಿಜಿನಲ್ ಐಟಮ್ಗಳನ್ನ ಎಕ್ಸ್ಚೇಂಜ್ ಮಾಡೋದು ಮಿನಿಮಮ್ ನನಗೆ ಗೊತ್ತಿರೋಂಗೆ ಒಂದು 50% ಶೋರೂಮಲ್ಲಿ ನಡೀತಾ ಇದೆ. ಆದ್ದರಿಂದ ನಾವು ಒಂದು ಮಾತು ಹೇಳೋದು, ನೀವೇನಾದರೂ ಗಾಡಿ ತೊಗೊಳಕ್ಕೆ ಹೋದಾಗ ದಯವಿಟ್ಟು ಪೂರ್ತಿ ಗಾಡಿನ ಇನ್ಸ್ಪೆಕ್ಷನ್ ಮಾಡಿ. ಟೈರ್ಗಳೆಲ್ಲ ಸರಿಗೆ ಹಾಕಿದಾರಾ, ಒಳ್ಳೆ ಟೈರೇ ಹಾಕಿದಾರಾ, ಹೊಸ ಟೈರ್ ಹಾಕಿದಾರಾ ಚೆಕ್ ಮಾಡಿ. ಹಳೆ ಟೈರ್ಗಳೇನಿದೆ ಅಂತ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಮತ್ತು ಮಂತ್ ಇರುತ್ತೆ, ಅದನ್ನ ಪರ್ಫೆಕ್ಟಾಗಿ ಚೆಕ್ ಮಾಡಿ. ಹೊಸ ಟೈರಾ ಇಲ್ಲ ಹಳೆ ಟೈರಾ ಅಂತ, ಮತ್ತು ಟೈರ್ ಕ್ವಾಲಿಟಿ ಹೇಗಿದೆ ಅಂತಲೂ ಕೂಡ ಚೆಕ್ ಮಾಡಿ. ಅದಾದಮೇಲಿಂದ ಒಳಗಡೆ ಏನಾದರೂ ಸ್ಪೇರ್ ಪಾರ್ಟ್ಸ್ಗಳೇನಾದರೂ ಬದಲಾವಣೆ ಆಗಿದೆಯಾ, ಅಥವಾ ಯಾವುದಾದ್ರೂ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಿ ಲೋ ಕ್ವಾಲಿಟಿ ಸ್ಪೇರ್ ಪಾರ್ಟ್ಸ್ಗಳು ಹಾಕಿದ್ರೆ ಅಂತ ಚೆಕ್ ಮಾಡಿ. ಇದನ್ನು ಹೇಗೆ ಚೆಕ್ ಮಾಡೋದು ಅಂತ ಅಂದರೆ, PDI ಅಂತ ಒಂದು ಇನ್ಸ್ಪೆಕ್ಷನ್ ಕರೀತಾರೆ, ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಇವತ್ತು ಬೆಂಗಳೂರಲ್ಲಿ ತುಂಬ ಜನ ಈ ಸರ್ವಿಸ್ ಕೊಡ್ತಾಯಿದ್ದಾರೆ. ನೀವು ಉದಾಹರಣೆಗೆ Cars24 ಇರ್ಬೋದು, ಅಥವಾ GoMechanic.com ಇರ್ಬೋದು, ಇಲ್ಲೆಲ್ಲ ಹೋದರೆ ಅವ್ರ ಹತ್ರ ನೀವು ಒಂದು 2,000-3,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವ್ರಿಗೆ ಅಮೌಂಟ್ ಕೊಟ್ಬಿಟ್ರೆ ಅವರು ನೀವು ಯಾವುದು ಹೊಸ ಗಾಡಿ ಇದ್ದೀರಾ ಆ ಗಾಡಿನ ತಗೊಳ್ಳೋ ಸಮಯದಲ್ಲಿ ಬಂದು ಗಾಡಿನ ಪೂರ್ತಿ ಚೆಕ್ ಮಾಡ್ತಾರೆ. ಟೈರ್ಗಳು ಏನು ಕ್ವಾಲಿಟಿ ಇದೆ, ಇಂಜಿನ್ ಕ್ವಾಲಿಟಿ ಏನಿದೆ, ಯಾವುದಾದ್ರೂ ಐಟಮ್ಗಳನ್ನ ರೀಪ್ಲೇಸ್ ಮಾಡಿದಾರಾ, ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ತಾರೆ. ದಯವಿಟ್ಟು ನೀವೇನಾದರೂ ಜಾಸ್ತಿ ದುಡ್ಡಲ್ಲಿರುವಂಥ ಯಾವ್ದಾರು ಗಾಡಿ ತೊಗೋತೀನಿ ಅಂತ ಹೋದಾಗ ದಯವಿಟ್ಟು ಒಂದು 2-3 ಸಾವಿರ ಖರ್ಚಾದರೂ ಪರವಾಗಿಲ್ಲ, PDIನ ಮಾಡಿಸಿ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ನ ಕಡ್ಡಾಯವಾಗಿ ಮಾಡಿಸಿ. ದಯವಿಟ್ಟು ಕಣ್ಣು ಮುಚ್ಕೊಂಡು ಬ್ಲೈಂಡಾಗಿ ಹೋಗಿ ಗಾಡಿನ ಡೆಲಿವರಿ ತೊಗೋಬೇಡಿ. ಇವತ್ತಿದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ, ಬ್ಲ್ಯಾಕ್ ಮಾರ್ಕೆಟ್ ಬಿಸ್ನೆಸ್ ನಡೀತಾ ಇದೆ. ಇದು ತುಂಬ ಶೋರೂಮವರು ಇದರಲ್ಲೇ ಅಕ್ರಮವಾಗಿ ದುಡ್ಡು ಮಾಡ್ತಾ ಇರೋದು. ಆಯ್ತಪ್ಪ, ನಾನು ಗಾಡಿನೂ ತೊಗೊಂಡೆ, ಡೆಲಿವರಿ ತೊಗೊಂಡೆ, ಗಾಡಿ ಸಖತ್ತಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಗಾಡಿ ತೊಗೋತೀರ. ನೋಡಿ, ಇದೇನು ನೋಡಿ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಮು ಏನಾಗುತ್ತೆ ಗೊತ್ತಾ, ನಿಮಗೆ ಕೊಟ್ಟಿರೋವಂಥ ಗಾಡಿ ಈಗಾಗಲೇ ಆಕ್ಸಿಡೆಂಟ್ ಆಗಿರೋ ಗಾಡಿ ಆಗಿರುತ್ತೆ. ಈ ವಿಡಿಯೋ ನೋಡಿ ಸ್ನೇಹಿತರೆ, ಇದೊಂದು 2 ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ.
बता रहे हैं कि ये जो पार्ट है इसको फेंडर कहते हैं, ये रीपेंटेड है। और मैं जब आया था ना तो मेरे को भी ये लगा कि ये बाहर निकला हुआ है, तो मैं वहीं पे डाउटफुल हो गया कि क्यों। ये देखो, ये किसी ने निकाल के लगाया, इनने भी बताया, बट ये तो मेरे को आंखों से दिख गया। बट ये रीपेंटेड का भी इनने बताया है, इनके पास तो वहीं पे हम लोग को छोटे मोटे स्क्रैचेस दिखे, तो हमने कहा तो भाई हमें तो चेंज करके दो यार, जो भी हो। बट इन लोगों ने भाई नया सॉल्यूशन निकाल दिया है कस्टमर के लिए। या अब ये सिर्फ जो रबिंग मशीन होती है उसको रब करके वो स्क्रैचेस हैं, जो मतलब जो कोटिंग है एक तरह से पेंट की, वो निकाल देंगे ऊपर से। सर रस्टिंग तो है ये टाटा का ब्रांड न्यू कार में रस्टिंग है की देख लो आप, कैसे लगेगी साली 6 महीने पुरानी। इतने स्क्रैचेस, इतनी बुरी हालत में। बैटरी डेड हो गए, XCV9 ही है और यहाँ पे हो गया एक्सीडेंट और इसने कर लिया रिकॉर्ड। और ये है भाई कब की, दिसंबर 29 तारीख की। और आपने डिलीवरी कब ली इस गाड़ी की? 26 मार्च और 29 दिसंबर। बोनट, डोर हैंडल और बम्पर पे मिले डीप स्क्रैचेस और परमानेंट पेंट डैमेज। कस्टमर के साथ धोखा हुआ, उनका दिल टूटा और डिलीवरी हुई कैंसिल। शोरूम वालों ಈ ಕಸ್ಟಮರ್ಗಳು ಏನಿದಾರಲ್ಲ ಇವರು ಹೊಸ ಗಾಡಿಗಳು ತೊಗೊಂಡಿದ್ದಾರೆ, ಆದರೆ ಹೊಸ ಗಾಡಿನೇ ಇದು ಆಲ್ರೆಡಿ ಆಕ್ಸಿಡೆಂಟ್ ಆಗಿರೋ ಗಾಡಿ. ಕಂಪ್ನಿ ಅಂದರೆ ಫ್ಯಾಕ್ಟ್ರಿಯಿಂದ ಶೋರೂಮ್ ಬರೋ ನಡುವೆ ಈ ಗಾಡಿಗಳು ಆಕ್ಸಿಡೆಂಟ್ ಆಗಿದೆ. ಅದನ್ನೇ ಶೋರೂಮ್ ಅವ್ರು ಏನು ಮಾಡಿದ್ದಾರೆ, ರಿಪೇರಿ ಮಾಡಿ ರೀಪೇಂಟ್ ಮಾಡಿ ಅವ್ರು ಆ ಗಾಡಿನ ಕಸ್ಟಮರ್ಗೆ ಮಾರಿದ್ದಾರೆ. ಸ್ವಾಮಿ ಶೋರೂಮ್ ಅವರೇ, ನಾವು ಬರೋದೇ ಗಾಡಿ ತಗೊಳ್ಳೋಕ್ಕೆ ಸ್ವಾಮಿ, ಆ ಗಾಡಿಲೂ ಮೋಸ ಮಾಡ್ತಿರಲ್ಲ. ಶೋರೂಮ್ ಅವರೇ, ನೀವು ಇನ್ಶೂರೆನ್ಸಲ್ಲಿ ದುಡ್ಡು ತಿನ್ನಿ, ಅಸಸರೀಸಲ್ಲಿ ದುಡ್ಡು ತಿನ್ನಿ, ನೀವು ಲೋನಲ್ಲಿ ಕಮಿಷನ್ ತಿನ್ನಿ, ನೆಟ್ಟಿಗೆ ಬಿಲ್ ಕೊಡದೇ ಇದ್ರೂ ಸರಿ ಎಕ್ಸ್ಟ್ರಾ ದುಡ್ಡು ಇಸ್ಕೊಳ್ಳಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಆಕ್ಸಿಡೆಂಟ್ ಇರೋ ಗಾಡಿ ಕೊಡ್ತಿರಲ್ರಿ ಸ್ವಾಮಿ, ನಿಮಗೇನು ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ದಯವಿಟ್ಟು ಸ್ನೇಹಿತರೆ, ಕೆಲವು ಸಲ ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ಮಾರ್ತಾರೆ, ಅದ್ರ ಬಗ್ಗೆ ಎಚ್ಚರವಾಗಿರಿ. ಇನ್ನೂ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಟೆಸ್ಟ್ ಡ್ರೈವ್ ಗಾಡಿಗಳನ್ನ ಮಾರಿದ್ದಾರೆ ಸ್ನೇಹಿತರೆ, ಮೀಟ್ರ್ ಟ್ಯಾಂಪ್ರಿಂಗ್ ಮಾಡಿ. ಈಗ ಉದಾಹರಣೆಗೆ ನೀವು ಒಂದು ಶೋರೂಮ್ಗೆ ಹೋಗ್ತೀರಾ, ಅಲ್ಲಿ ಟೆಸ್ಟ್ ರೈಡ್ ಬೇಕು ಅಂದರೆ ಒಂದು ಗಾಡಿ ಇಟ್ಟಿರ್ತಾರೆ. ಆ ಗಾಡಿನ ಏನು ಮಾಡ್ತಾರೆ ಗೊತ್ತಾ, ಒಂದು 6 ತಿಂಗಳ ತನಕ ಯೂಸ್ ಮಾಡಿಸ್ತಾರೆ. ಅಂದರೆ ಟೆಸ್ಟ್ ರೈಡ್ ಗಾಡಿ ಅಂದ್ಬಿಟ್ಟು ಯಾರೇ ಕಸ್ಟಮರ್ ಬಂದರೂ ಸರ್ ತಗೊಳ್ಳಿ ಹೋಗಿ ಟೆಸ್ಟ್ ರೈಡ್ ಮಾಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ. ಒಂದು 6 ತಿಂಗಳು ಆಗ್ತಿದ್ದಂಗೆ ಅದು ಕ್ಲೀನಾಗಿ ಪಾಲಿಶ್ ಹೊಡೆದು ಎಲ್ಲಾದರೂ ಡೆಂಟ್ ಗಿಂಟ್ ಆದರೆ ರೀಪೇಂಟ್ ಮಾಡಿಬಿಟ್ಟು ಮೀಟ್ರನ್ನ ಟ್ಯಾಂಪ್ರಿಂಗ್ ಮಾಡಿಬಿಟ್ಟು ಸರ್ ಇದು ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಯಾವುದೋ ಹೊಸ ಕಸ್ಟಮರ್ಗೆ ಮಾರ್ಬಿಟ್ಟು ನುಣ್ಣಗೆ ಬೋಳಿಸ್ಬಿಡ್ತಾರೆ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವೆಲ್ಲ ಸ್ಕ್ಯಾಮ್ಗಳು ಇತ್ತೀಚೆಗೆ ನಡೀತಾ ಇದೆ. ಅದಕ್ಕೋಸ್ಕರ ಹೇಳೋದು, ದಯವಿಟ್ಟು ಗಾಡಿ ಇಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸತಿ ಪರ್ಫೆಕ್ಟಾಗಿ PDIನ ಮಾಡಿಸಿ. ಇಷ್ಟಕ್ಕೆ ಮುಗಿಲಿಲ್ಲ ಸ್ನೇಹಿತರೆ, ಇನ್ನೂ ಐತೆ. ಈ ಶೋರೂಮ್ಗಳಲ್ಲಿ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಇನ್ನೂ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಯಿತು, ನಾನು ಗಾಡಿನೂ ತೊಗೊಂಡೆ, ಗಾಡಿ ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ ಆಗಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಡೆಂಟ್ ಆಗಿಲ್ಲ, ಗಾಡಿನೂ ಏನು ಮೀಟ್ರ್ ಟ್ಯಾಂಪರಿಂಗ್ ಮಾಡಿಲ್ಲ, PDI ಇನ್ಸ್ಪೆಕ್ಷನ್ ಮಾಡಿ ಗಾಡಿನ ತಗೊಂಡೆ. ಇನ್ನು ನೆಕ್ಸ್ಟು ಶುರು ಆಗುತ್ತೆ ಹೊಸ ಪ್ರಾಬ್ಲಮ್ಮು. ಏನಪ್ಪ ಅಂದರೆ ಸರ್ವಿಸ್ ಇಶ್ಯೂ. ಒಂದು ಗಾಡಿ ತೊಗೋತೀರಾ, ಫಸ್ಟು ಒಂದು 3 ಸರ್ವಿಸ್ ಫ್ರೀ ಇರುತ್ತೆ. ನೀವೇನು ಮಾಡ್ತೀರಾ, ಫಸ್ಟ್ ಸರ್ವಿಸ್ ತೊಗೊಡ್ತೀರಾ, ಹೆಂಗೂ ಫಸ್ಟ್ ಸರ್ವಿಸ್ ಫ್ರೀ ಇದೆ ಅಂತ. ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ಸರ್ವಿಸಲ್ಲೇ ಒರಿಜಿನಲ್ ಪಾರ್ಟ್ಸ್ಗಳನ್ನ ಕದ್ದುಬಿಟ್ಟು ಹಳೆ ಪಾರ್ಟ್ಸ್ಗಳನ್ನ ಹಾಕ್ತಾರೆ. ನೀವು ಅಬ್ಸರ್ವ್ ಮಾಡಿ, ಏನಾದರೂ ಫಸ್ಟ್ ಸರ್ವಿಸಲ್ಲಿ ಹೋದಾಗ ನಿಮಗೆ ಗಾಡಿ ಒಂಥರ ಓಡ್ತಾ ಇರುತ್ತೆ. ಫಸ್ಟ್ ಸರ್ವಿಸ್ ಮಾಡಿಸಿದ್ಮೇಲೆ ಯಾಕೋ ಡೌನ್ ಆಗಿದೆ ಅನಿಸುತ್ತೆ, ಚೆಕ್ ಮಾಡಿ ಡೀಟೇಲಾಗಿ. ಕೆಲವು ಸತಿ ಏನು ಮಾಡುತ್ತೆ, ಒರಿಜಿನಲ್ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಿ ಗಾಡಿ ಪಾರ್ಟ್ಸ್ಗಳನ್ನ ಹಳೆ ಗಾಡಿಗೆ ಹಾಕಿರ್ತಾರೆ, ಹಳೆ ಗಾಡಿ ಪಾರ್ಟ್ಸ್ಗಳನ್ನ ಹೊಸ ಗಾಡಿಗೆ ಹಾಕಿರ್ತಾರೆ. ಇದಕ್ಕೆ ನನ್ನ ಲೈಫಲ್ಲೇ ನಡೆದಿದೆ ಸ್ನೇಹಿತರೆ. ಏನಾಗುತ್ತೆ ಗೊತ್ತಾ, ಒಂದು ಸಲ ಒಂದು ಐಟಮು ಹೋಗ್ಬಿಟ್ಟಿತ್ತು ನಂದು, ಅದಕ್ಕೆ ತುಂಬ ದುಡ್ಡು ಖರ್ಚಾಗೋದು ಅಂತ ಅಂದರು. ಆ ಥರ ಇಂಜಿನ್ ಐಟಮೇ, ಆ ಥರ ಇದೊಂದು 6 ವರ್ಷದ ಹಳೇದು. ಆ ಟೈಮಲ್ಲಿ ಅಲ್ಲಿದ್ದಂಥ ಮೆಕ್ಯಾನಿಕ್ ಹೇಳ್ದ, ಸರ್ ನನಗೊಂದು 2,000 ಕೊಟ್ಬಿಡಿ ಎಕ್ಸ್ಟ್ರಾ, ನಾನು ಒಂದು ಹೊಸ ಗಾಡಿ ಬಂದೆ ಅದರಿಂದ ಪಾರ್ಟ್ಸ್ ತೆಗೆದು ನಿಮ್ಗೆ ಹಾಕ್ತೀನಿ, ನಿಮ್ಮ ಪಾರ್ಟ್ಸ್ ತೆಗೆದು ಅದಕ್ಕೆ ಹಾಕ್ಬಿಡ್ತೀನಿ ಅಂತಲೇ ಅಂದ. ಇದು ನನ್ನ ಲೈಫಲ್ಲಿ ನಡೆದಿರೋವಂಥದ್ದು. ಅದಕ್ಕೆ ಸ್ನೇಹಿತರೆ, ನೀವೇನಾದರೂ ಶೋರೂಮ್ಗಳಲ್ಲಿ ಸರ್ವಿಸಿಗೆ ಬಿಟ್ಟಾಗ ದಯವಿಟ್ಟು ಆಗಲೂ ಕೂಡ ಚೆಕ್ ಮಾಡಬೇಕಾಗತ್ತೆ, ಏನಾದರೂ ಪಾರ್ಟ್ಸ್ಗಳನ್ನ ರೀಪ್ಲೇಸ್ ಮಾಡಿದ್ದಾರೆ ಅಂತ. ಮೆಕ್ಯಾನಿಕ್ ಗೊತ್ತಿರೋರಿಗೆ ಚೆಕ್ ಮಾಡ್ತಾರೆ, ನಮಗೆಲ್ಲ ಮೆಕ್ಯಾನಿಕ್ ಎಲ್ಲಿ ಗೊತ್ತಿದೆ ಸ್ನೇಹಿತರೆ? ಅಥವಾ ಇಂಜಿನ್ ಒಳಗೆ ಏನಾದರೂ ಚೇಂಜ್ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ? ಏನೆಲ್ಲನೂ ತೆಗೆದು ನೋಡೋಕ್ಕಾಗತ್ತಾ ಇಂಜಿನ್ ಒಳಗೆ? ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಕೆಲವು ಸಲ ಏನಾಗುತ್ತೆ ಗೊತ್ತಾ, ಸರಿಯಾಗಿ ಸರ್ವಿಸೇ ಸಿಗೋಲ್ಲ. ಹೋಗಿ ಹೇಳಿರ್ತೀವಿ ಸರ್ ಈ ಥರ ತೊಂದರೆ ಆಗ್ತಿದೆ ಅಂದರೆ ಆ ಮೆಕ್ಯಾನಿಕ್ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಗಿ ಅಂತಾನೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸೋಕ್ಕಾಯ್ತು ಸರ್? ನೆಟ್ಟಿಗೆ ಸರ್ವಿಸ್ ಸಿಗೋಲ್ಲ. ಅದಾದಮೇಲೆ ಅವ್ರೇನೋ ಸರ್ವೀಸು ಕೊಟ್ರಪ್ಪ, ಒಳ್ಳೆ ಸರ್ವೀಸು ಕೊಟ್ಟರು, ಏನೂ ತೊಂದರೆ ಇಲ್ಲ, ಸರಿಯಾಗಿ ಗಾಡಿ ಮಾಡಿಕೊಟ್ರು, ಏನೂ ಕದೀಲಿಲ್ಲ ಅಂತ ಅಂದ್ರೂ ಕೊನೆಗೆ ಬಂದು ಬಿಲ್ ನೋಡಿದ್ರೆ ಓವರ್ ಬಿಲ್ಲು, ಬೆರ್ರಿ ಬಿಲ್ ಹಾಕೋದು. ಆಚೆ 1,000 ರೂಪಾಯಿ ಇದ್ರೆ ಇಲ್ಲಿ ಒಳಗಡೆ ಶೋರೂಮಲ್ಲಿ ಮಾಡಿಸಿದ್ರೆ 3,000-4,000 ರೂಪಾಯಿ ಕಿತ್ಕೊಳ್ಳೋದು.
ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಒಟ್ನಲ್ಲಿ ಒಂದು ಶೋರೂಮ್ಗೆ ಹೋದರೆ ಒಂಥರ ಇಂಡೈರೆಕ್ಟಾಗಿ ಒಂಥರ ಹಾಸ್ಪಿಟ್ಲಿಗೆ ಹೋದಂಗೆ. ನಾವುಗಳು ಹೆಂಗೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅದೇ ರೀತಿ ಗಾಡಿಗಳು ಶೋರೂಮ್ ಅಂದರೆ ಸರ್ವಿಸ್ ಸೆಂಟ್ರಿಗೆ ಹೋಗೋದು. ಒಟ್ಟಲ್ಲಿ ಹೆಂಗಾದರೂ ಸರಿ ಕುಯ್ತು ಕಳಿಸ್ತಾರೆ. ಆಮೇಲೆ ಕೊನೆಯದು ಲಾಸ್ಟ್ ತೊಂದರೆ ಏನು ಗೊತ್ತಾ, ಮೇನ್ ತೊಂದರೆ ಇದು ಮುಖ್ಯವಾಗಿ ಎಲೆಕ್ಟ್ರಿಕ್ ಗಾಡಿಗಳಲ್ಲಾಗುತ್ತೆ. ಏನಪ್ಪ ಅಂದರೆ ಈಗ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಯಾವುದಾದ್ರು ಪಾರ್ಟ್ಸು ಹೋಗ್ಬಿಡುತ್ತೆ. ಬಟ್ ಏನಪ್ಪ ಅಂದರೆ ವಾರಂಟಿ ಇರುತ್ತೆ. ನೀವೇನು ಮಾಡ್ತೀರಾ, ಸರ್ವಿಸ್ ಸೆಂಟ್ರಿಗೆ ಕೊಡ್ತೀರಾ, ಸರಿ ಇಂಥದ್ದೇನೋ ಆಗಿದೆ ಅಂತಾರೆ. ಅವ್ರು ಅಂತಾರೆ ಸರಿ ಪಾರ್ಟ್ಸ್ ಹೋಗ್ಬಿಟ್ಟಿದೆ, ಕಂಪ್ನಿಗೆ ಕಳಿಸ್ತೀವಿ, ಕಂಪ್ನಿಯಿಂದ ಹೊಸ ಪಾರ್ಟ್ಸ್ ಬಂದಮೇಲೆ ನಿಮ್ಗೆ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಆಯಿತು 1-2 ದಿವಸದಲ್ಲಿ ಆಗ್ಬೋದು ಅಂತ ಕಾಯ್ತಾಯಿದ್ರೆ 15 ದಿವಸ ಆದರೂ ಅದು ಚೇಂಜ್ ಆಗೋಲ್ಲ. 15 ದಿವಸ ಆದರೂ ಆ ಶೋರೂಮಲ್ಲೇ ಬಿದ್ದಿರುತ್ತೆ. ನಾವು ಡೈಲಿ ಹೋಗೋದು, ಸರ್ ಏನಾಗಿದೆ ಏನಿದೆ, ಸರ್ ಇನ್ನೂ ಕಂಪ್ನಿಯಿಂದ ಬಂದಿಲ್ಲ, ಇನ್ನೂ ಕಂಪ್ನಿಯಿಂದ ವಾರಂಟಿ ಕ್ಲೈಮ್ ಆಗಿಲ್ಲ, ಸರ್ ಆ ಪ್ರಾಬ್ಲಮ್ ಅಂತೆ ಈ ಪ್ರಾಬ್ಲಮ್ ಅಂತೆ ಅಂತ ಹೇಳ್ತಾ ಕೂತ್ಕೋತಾರೆ. ಕೆಲವ್ರಂತೂ ನೀವು ವೀಡಿಯೋಗಳನ್ನ ಹೋಗಿ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ತಿಂಗಳಾನ್ಗಟ್ಲೆ ಕಾಯ್ತಾ ಇದ್ದಾರೆ ರೀ. ತಿಂಗಳಾನ್ಗಟ್ಲೆ ವಾರಂಟಿ ಕ್ಲೈಮ್ ಮಾಡ್ಬಿಟ್ಟು ಗಾಡಿನ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಬಿಟ್ಟು ಇವತ್ತವರೆಗೂ ರಿಪೇರಿ ಆಗದೆ ತಿಂಗಳಾನ್ಗಟ್ಲೆಯಿಂದ ಕಾಯ್ತಾ ಇದ್ದಾರೆ. ಇದು ಕೇವಲ 1-2 ಬ್ರ್ಯಾಂಡ್ ಅಂತಲ್ಲ ಸ್ನೇಹಿತರೆ, ಎಲ್ಲ ಬ್ರ್ಯಾಂಡಲ್ಲೂ ನೀವು ಕಾರ್ ತೊಗೊಳ್ಳಿ, ಸ್ಕೂಟ್ರ್ ತೊಗೊಳ್ಳಿ, ಎಲೆಕ್ಟ್ರಿಕ್ ತೊಗೊಳ್ಳಿ, ಪೆಟ್ರೋಲ್ ತೊಗೊಳ್ಳಿ, ಡೀಸೆಲ್ ತೊಗೊಳ್ಳಿ, ಯಾವುದೇ ಶೋರೂಮ್ಗೆ ಹೋಗಿ ಇದು ಇತ್ತೀಚೆಗೆ ನಡೀತಾ ಇದೆ, ಹೆವಿಯಾಗಿ ನಡೀತಾ ಇದೆ. ಅವ್ರೂ ಬಂಡ್ರಾಗ್ಬಿಟ್ಟವ್ರೆ ಈ ಸರ್ಕಾರಿ ನೌಕರರ ರೀತಿ. ನೀವು ಹೋಗಿ ಅಲ್ಲಿ ಎಷ್ಟೇ ಜಗಳ ಆಡಿ ಅವ್ರಿಗೆ ಇವೆಲ್ಲ ಇದ್ದಿದೆ ಅನ್ನೋ ರೀತಿಲಿ. ಇದಕ್ಕೆಲ್ಲ ಪರಿಹಾರ ಇಲ್ವಾ ಅಂತ ಅಂದರೆ ಒಂದಷ್ಟಕ್ಕೆ ಪರಿಹಾರ ಇದೆ ಸ್ನೇಹಿತರೆ. ದಯವಿಟ್ಟು ಜಾಸ್ತಿ ರೇಟಿನ ಗಾಡಿಗಳನ್ನ ತೊಗೋಬೇಡಿ, ಆದಷ್ಟು ಕಮ್ಮಿ ರೇಟಲ್ಲಿರುವಂಥ ಗಾಡಿಗಳನ್ನೇ ತೊಗೊಳ್ಳಿ. ಉದಾಹರಣೆಗೆ ಬೈಕ್ಗಳೇನೋ ತೊಗೋತೀನಿ ಅಂದರೆ 1 ಲಕ್ಷದೊಳಗೆ ತೊಗೊಳ್ಳಿ. ಕಾರ್ಗಳಿತ್ತು ಅಂದರೆ ಒಂದು 6 ಲಕ್ಷದೊಳಗೆ ಇರಲಿ. ಬೇಸಿಕ್ ಕಾರ್ಗಳು, ಈ ಮಾರುತಿ ಕಾರ್ಗಳು, ಇಲ್ಲಾಂದರೆ ಈ ಸ್ಪ್ಲೆಂಡರ್ ಗಾಡಿಗಳು, ಈ ರೀತಿಯೇ ತೊಗೊಳ್ಳಿ. ಯಾಕೆ ಅಂತಂದರೆ ಸ್ನೇಹಿತರೆ, ಈ ಗಾಡಿಗಳನ್ನ ಎಲ್ಲಿ ಬೇಕಾದ್ರೂ ಹೋಗಿ ಸರ್ವಿಸ್ ಮಾಡಿಸ್ಬೋದು, ಸಮಸ್ಯೆ ಆಗೋಲ್ಲ. ನೀವು ಜಾಸ್ತಿ ರೇಟ್ ಇರೋವಂಥ ಗಾಡಿಗಳನ್ನ ತೊಗೊಬಿಟ್ರೆ ಆ ಗಾಡಿಗಳನ್ನ ಶೋರೂಮ್ಗೆ ತೊಗೊಬಿಡ್ಬೇಕಾಗತ್ತೆ. ಆ ಶೋರೂಮ್ಗಳಲ್ಲಿ, ಆ ಸರ್ವಿಸ್ ಸೆಂಟರ್ಗಳಲ್ಲಿ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಇದು ಇಂಡಿಯಾ ಸ್ನೇಹಿತರೆ, ಫಾರಿನಲ್ಲಾಗಿದ್ದರೆ ನಾವು BMW ತೊಗೊಳ್ಳಿ, ಜಾಗ್ವಾರ್ ತೊಗೊಳ್ಳಿ, ವೋಲ್ವೋ ತೊಗೊಳ್ಳಿ ಅಂತ ಹೇಳ್ಬೋದು. ಇದು ಇಂಡಿಯಾ. ಇಲ್ಲಿ ರಸ್ತೆನೂ ಸರಿ ಇಲ್ಲ, ಮಂತ್ರಿಗಳು ಸರಿ ಇಲ್ಲ, ಕೊನೆಗೆ ಶೋರೂಮ್ ಅವರು ಸರಿ ಇರಲ್ಲ. ಇದರ ಬಗ್ಗೆ ಹೇಳೋಕ್ಕೋದ್ರೆ ನಾವೇ ಸರಿ ಇಲ್ಲ ಅಂತಾರೆ. ಅದಕ್ಕೆ ಹೇಳೋದು, ಪ್ರತಿ ಸಲ ಗಾಡಿ ತೊಗೊಳಕ್ಕೆ ಹೋದಾಗ 4 ಸಲ ಯೋಚನೆ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ, ಅಂದರೆ ಈ ಮಾಹಿತಿಗಳು ನಿಮಗೆ ಹೌದು ಸಹಾಯ ಆಗಿದೆ ಅನಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಅಷ್ಟೇ.